ಕ್ಷಮೆ ಕೇಳಿದ್ದಾರೆ ಬಿಟ್ಟು ಇವಾಗ ಬೀದಿ ಬದಿ ವ್ಯಾಪಾರದವ್ರಿಗೆ ಲೋನ್ಗಳು ಕೊಟ್ಟವ್ರೆ. 1 ಲಕ್ಷ 2 ಲಕ್ಷ 2 ಲಕ್ಷ ಚಿಲ್ಲರೆ ಥರ ಲೋನ್ ಕೊಟ್ಟವ್ರೆ. ಈಗ ಲೋನ್ ತೀರೋ ತನಕ ಅವ್ರದ್ದು ಉಪಯೋಗಿಸ್ಲೇಬೇಕು. ಕನ್ನಡಿಗರಾಗಿ ಇದ್ಕೊಂಡು ನಾವು ಅವ್ರು ವಿರೋಧವಾಗಿ ಕ್ಷಮೆ ಕೇಳಿದ್ರು ನಾವು ವಿರೋಧವಾಗಿ ಇರಬೇಕು. ಕನ್ನಡ ಭಾಷೆಗೆ, ಕನ್ನಡ ನೆಲಕ್ಕೆ ಜಲಕ್ಕೆ ತುಂಬ ಶಕ್ತಿ ಇದೆ. ಕನ್ನಡಿಗರು ಏನು ಅನ್ನೋದು ಈಗ ಗೊತ್ತಾಗುತ್ತೆ. ರೈತರಿಗೆ ಪಂಚಾಯತ್ ಅಂತಂದ್ಬಿಟ್ಟು ಒಂದು ಮಾಲ್ನವ್ರು ಇದು ಮಾಡಿದ್ರು, ಸಿಟಿ ಮಾಲ್ನವರು. ನೋಡಿ ಈಗ ಅವ್ರು ಬುದ್ಧಿ ಕಲ್ತರ, ಈಗ 1 ವಾರ ಕ್ಲೋಸ್ ಆಯ್ತಾ, ಅವ್ರಿಗೆ ಏನು ಅನ್ನೋದು ಗೊತ್ತಾಯ್ತಾ? ರೈತರಾಗಲಿ ಕನ್ನಡಿಗರಿಗೆ ಏನು ಅನ್ನೋದು ಗೊತ್ತಾಯ್ತು. ಇವಾಗ ಬೇರೆ ಭಾಷೆಯಲ್ಲಿ ಬೋರ್ಡ್ ಹಾಕ್ಬಾರ್ದು, ಎಲ್ಲ ಕನ್ನಡದಲ್ಲಿ ಇರಬೇಕು. ಅವನು ಯಾರೇ ಬೇಸ ಬರ್ಬಿಡಿ, ಕನ್ನಡದಲ್ಲಿ ಇರಬೇಕು. ಆಮೇಲೆ ನೆಕ್ಸ್ಟ್ ಭಾಷೆ. ಮೀಸಲಾತಿ ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಕನ್ನಡಿಗರು ಎಷ್ಟು ಜನ ಇರ್ತಾರೋ ಅವ್ರಿಗೆ ಮಾಡಿ, ಮಿಕ್ಕಿದವ್ರು ಬೇರೆ ಬರ್ತಾರಲ್ಲ, ಔಟ್ ಸೈಡ್ ಅವ್ರು ಬರ್ತಾರಲ್ವ, ಅವ್ರು ಮೀಸಲಾತಿ ಕೊಡಲೇರಿ. ಫಸ್ಟ್ ಪ್ರಿಫರೆನ್ಸ್ ಮೀಸಲಾತಿ ಕನ್ನಡದವ್ರಿಗೆ ಕೊಡಬೇಕು. ಮೇನ್ ಮೀಸಲಾತಿ ವಿಚಾರದಲ್ಲಿ ಫೋನ್ ಪೇ ಸಿಇಒ ಅವರು ಕನ್ನಡಿಗರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಮೂಲಕ ಕನ್ನಡಿಗರು ಬಾಯ್ಕಾಟ್ ಮಾಡೋದ್ರ ಮೂಲಕ ಅವರಿಗೆ ಪಾಠವನ್ನು ಕಲಿಸಿದ್ದಾರೆ. ಅದಾದ್ರ ಮೇಲೆ ಅವರು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಕ್ಷಮೆ ಕೇಳಿದ್ದಾರೆ ಬಿಟ್ಟು ಇವಾಗ ಬೀದಿ ಬದಿ ವ್ಯಾಪಾರದವ್ರಿಗೆ ಲೋನ್ಗಳು ಕೊಟ್ಟವ್ರೆ. 1 ಲಕ್ಷ 2 ಲಕ್ಷ 2 ಲಕ್ಷ ಚಿಲ್ಲರೆ ಥರ ಲೋನ್ ಕೊಟ್ಟವ್ರೆ. ಈಗ ಲೋನ್ ತೀರೋ ತನಕ ಅವ್ರದ್ದು ಉಪಯೋಗಿಸ್ಲೇಬೇಕು. ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಬೋದು ನಾವು. ಯಾಕಂದ್ರೆ ಕನ್ನಡಿಗರು, ನಾವು ಕನ್ನಡಿಗರಾಗಿ ಇದ್ಕೊಂಡು ಕನ್ನಡದವ್ರನ್ನ ವಿರೋಧ ಮಾಡಿದವ್ರನ್ನ ಅವ್ರು ಕ್ಷಮೆ ಕೇಳಿದ್ರು ನಾವು ಅವ್ರು ವಿರೋಧವಾಗಿ ಇರಬೇಕು ಅಲ್ವೇ? ಅದರಿಂದ ಈಗ ಅವ್ರು ಲೋನ್ ತೀರೋ ತನಕ ನಾವು ಉಪಯೋಗಿಸ್ಲೇಬೇಕು. ಅವ್ರು ಲೋನ್ ತೀರೋದ್ಮೇಲೆ ನಾವು ಅದನ್ನು ಚೇಂಜ್ ಮಾಡ್ತೀವಿ. ಸರ್, ಈಗ ಅವರು ಕನ್ನಡದವ್ರ ಬಗ್ಗೆ ಮಾತಾಡಿದ್ರಲ್ವಾ, ಕನ್ನಡಿಗರ ಬಗ್ಗೆ ಮಾತಾಡಿದ್ರಲ್ವಾ, ಅವಾಗ ನಿಮಗೆ ಏನು ಅನಿಸ್ತು ಸರ್? ನಮಗೂ ಕೋಪ ಬಂತು. ನಾವು ಕನ್ನಡಿಗರಾಗಿ ನಮ್ಮನ್ನ ಇಂಥ ಹೀನಮಾಗನು ಮಾತಾಡಿದಾರಲ್ಲ ಅಂತ ನಮಗೂ ಸ್ವಲ್ಪ ಕೋಪ ಬಂದಿತ್ತು. ಬಟ್ ಇವಾಗ ನಾವು ಅದನ್ನು ವಿರೋಧ ಮಾಡಿ ನಿಲ್ಲಿಸ್ಬಿಟ್ರೆ ಲೋನ್ ಅರ್ಧದಲ್ಲಿ ಕಟ್ಟಾಗಿ ಹೋಗ್ಬಿಡುತ್ತೆ. ಡಬಲ್ದು ಅವರು ಬಡ್ಡಿ ಹಾಕ್ತಾರೆ. ಅದರಿಂದ ನಾವು ಈಗ ಅದು ಲೋನ್ ತೀರೋ ತನಕ ಹಾಕ್ತೀವಿ, ಆಮೇಲೆ ಸ್ಟಾಪ್ ಮಾಡ್ತೀವಿ, ಆಮೇಲೆ ಅನ್ಇನ್ಸ್ಟಾಲ್ ನಿಲ್ಲಿಸ್ತೀವಿ. ನಾವು ನಿಲ್ಲಿಸ್ಬಿಟ್ಟು ಬೇರೆದು ಉಪಯೋಗಿಸ್ತೀವಿ. ಯಾವಾಗಿಂದ ಫೋನ್ ಪೇ ಯೂಸ್ ಮಾಡ್ತಾ ಇದ್ದೀರಾ? ಅದಕ್ಕೆ ಅಡಿಕ್ಟ್ ಆಗಿದ್ದೀರಾ? ಈಗ 4 ವರ್ಷ ಆಯಿತು. 4 ವರ್ಷದಿಂದ ಫೋನ್ಪೇ ಮಾಡ್ತೀವಿ. ಅದಕ್ಕೂ ಮುಂದೆ ಪೇಟಿಎಮ್ ಮಾಡ್ತಿದ್ದೋ. ಪೇಟಿಎಮ್ದು ಚೈನಾ ಅಂದರು, ಅದು ಸ್ಟಾಪ್ ಮಾಡ್ದೋ. ಇದನ್ನೇನು ಇದು ನಮ್ಮ ಇದು ಇಂಡಿಯಾದು ಅಂದ್ಬಿಟ್ಟು ಇದು ಮಾಡ್ದೋ. ಈಗ ಮೊನ್ನೆ ಅವರು ವಿರೋಧವಾಗಿ ಮಾತಾಡಿದಾಗ ನಾವು ಕನ್ನಡಿಗರಾಗಿ ಇದ್ಕೊಂಡು ನಾವು ಅವ್ರು ವಿರೋಧವಾಗಿ ಕ್ಷಮೆ ಕೇಳಿದ್ರು ನಾವು ವಿರೋಧವಾಗಿ ಇರಬೇಕು. ನಮ್ಮ ಕನ್ನಡಿಗರು ಅಂದ್ರೆ ನಾವು ಕನ್ನಡಕ್ಕಾಗಿ ಹೋರಾಡೋ ಅಂಥ ಜನ. ಕನ್ನಡದಲ್ಲಿ ನಾವು ತುಂಬ ಒಳ್ಳೆಯವರಾಗಿರ್ಬೇಕು. ಇದನ್ನು ನಾವು ಸ್ಟಾಪ್ ಮಾಡಬೇಕು. ಈಗ ನಿಮ್ಮ ಅಂಗಡಿ ಕಸ್ಟಮರ್ ಬರ್ತಾರಲ್ವಾ, ಫೋನ್ ಪೇ ಜಾಸ್ತಿ ಮಾಡ್ತಾರಾ ಅಥವಾ ಕ್ಯಾಶ್ ಕೊಟ್ಟು ಹೋಗ್ತಾರಾ? ಎಲ್ಲ ಫೋನ್ಪೇ ಜಾಸ್ತಿ ಮಾಡ್ತಾರೆ ಮೇಡಮ್, ಕ್ಯಾಶ್ ಕಮ್ಮಿ. ಎಲ್ಲರೂ ಕೂಡ ಫೋನ್ ಪೇಗೆ ಅಡಿಕ್ಟ್ ಆಗಿದ್ದಾರೆ. ಈಗ ನಾವು ಕನ್ನಡಿಗರ ಪವರ್ ಅನ್ನು ತೋರಿಸಿದೀವಲ್ಲ, ಕನ್ನಡಿಗರ ವಿರೋಧ ಕಟ್ಕೊಂಡ್ರೆ ಹೇಗಿರುತ್ತೆ, ಏನಾಗುತ್ತೆ ಅನ್ನೋದನ್ನ ತೋರಿಸಿದ್ವಲ್ಲ, ಏನ್ ಅನ್ಸ್ತದೆ? ಈಗ ತುಂಬ ಸಂತೋಷ ಅನ್ನಿಸ್ತದೆ. ಕನ್ನಡಿಗರಾಗಿ ಇಷ್ಟು ಕೆಲಸ ಮಾಡಿದಾರಲ್ಲ ಅಂತ ಸಂತೋಷ ಆಗುತ್ತೆ. ಅವ್ರಿಗೆ ತುಂಬ ಪಾಠ ಕಲ್ತಂಗೆ ಆಗುತ್ತೆ. ಇನ್ನೊಂದು ಸಾರಿ ಕನ್ನಡಿಗರ ಜೊತೆಲಿ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾವ ವಿಚಾರ ಬಂದ್ರು ಏನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಕನ್ನಡಿಗರು, ಆದ್ರೆ ಕನ್ನಡದ ವಿಚಾರಕ್ಕೆ ಬಂದ್ರೆ, ಕನ್ನಡ ನೆಲದ ವಿಚಾರವಾಗಿ ಬಂದ್ರೆ ಎಲ್ಲರೂ ಕೂಡ ಒಗ್ಗೂಡ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಲ್ಲ? ಕನ್ನಡ ಭಾಷೆಗಾಗಲಿ, ಕನ್ನಡ ಜಲಕ್ಕಾಗಲಿ, ಕನ್ನಡದ ಬೇರೆ ಇನ್ಯಾವುದೇ ವಿಷಯಕ್ಕಾದ್ರೂ ನಾವು ಕನ್ನಡಿಗರು ಆಗಿದ್ಕೊಂಡು ಬೇರೆ ಯಾವುದೇ ಇದಕ್ಕಾದ್ರೂ ಇರೋದಾಗಿರ್ತೀವಿ. ನಾವು ಕನ್ನಡಿಗರಾಗಿ ನಾವು ಕನ್ನಡದಾಗಿರ್ತೀವಿ. ಇದನ್ನ ನೋಡಿ ಬೇರೆ ಖಾಸಗಿ ಕಂಪನಿಯವರು ಕೂಡ ಕಲಿಬೇಕು ಅನ್ನೋದು ಒಂದಿದೆ. ಯಾಕೆ ಅಂತಂದ್ರೆ ಕನ್ನಡಿಗರು ಅಂತಂದ್ರೆ ಒಂದು ರೀತಿಯ ಸಸಾರ ಆಗ್ಬಿಟ್ಟಿದೆ. ಮೀಸಲಾತಿ ವಿಚಾರದಲ್ಲೂ ಕೂಡ ಕನ್ನಡಿಗರಿಗೆ ವಂಚನೆ ಆಗಿದೆ ಅಲ್ವಾ ಸರ್? ಇದನ್ನೆಲ್ಲ ನೋಡಿದವಾಗ ಏನನ್ಸುತ್ತೆ? ನಮ್ಮ ಸರ್ಕಾರ ದಿಟ್ಟ ನಿರ್ಧಾರ ತಗೋಬೇಕು. ಕನ್ನಡಿಗರಿಗೆ ಸಪೋರ್ಟ್ ಕೊಡಬೇಕು. ಬೇರೆ ಭಾಷೆ ಅಂಗಭಾಷೆಯವ್ರಿಗೆ ಸಪೋರ್ಟ್ ಕಮ್ಮಿ ಮಾಡಬೇಕು. ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಕೊಡಬೇಕು. ನಮ್ಮ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು. ಸರ್ಕಾರ ಏನಾದ್ರು ಡಬಲ್ ಗೇಮ್ ಮಾಡಿಬಿಟ್ಟು ಕಷ್ಟ ಆಗ್ಬಿಡುತ್ತೆ. ಇವಾಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆದ್ಯತೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಸಿಗ್ತದೆ, ಸಿಕ್ಕಲೇಬೇಕು. ಇವಾಗ ಇಟ್ಟಿರೋ ಹೆಜ್ಜೆಯಲ್ಲಿ ಸರ್ಕಾರ ಇದನ್ನು ಕರೆಕ್ಟಾಗಿ ಪಾಲಿಸ್ಬಿಟ್ರೆ ಕನ್ನಡಿಗರಿಗೆ ತುಂಬ ಒಳ್ಳೆಯದಾಗುತ್ತೆ. ಕನ್ನಡಿಗರಿಗೆ ನ್ಯಾಯ ಸಿಗುತ್ತೆ. ಆದರೆ ಈಗ ಮೀಸಲಾತಿ ವಿಚಾರದಲ್ಲಿ ವಂಚನೆ ಆಗಿದೆ ಅಲ್ವಾ? ಮೀಸಲಾತಿ ಸಿಗ್ತಾ ಇಲ್ಲ ಕನ್ನಡಿಗರಿಗೆ. ಸಿಕ್ಕಿಲ್ಲ, ಸಿಕ್ಕಿಸ್ಬೇಕು. ಇವರು ಸಿಕ್ಕ ರೀತಿ ಮಾಡಬೇಕು ಸರ್ಕಾರ ಅದು ದಿಟ್ಟ ನಿರ್ಧಾರ ತಗೊಂಡು ಸರ್ಕಾರ ಇದು ಮಾಡಿದ್ರೆ ಕನ್ನಡಿಗರಿಗೆ ಮೀಸಲಾತಿ ಸಿಗುತ್ತೆ. ಸರ್ಕಾರ ಯಾವುದಕ್ಕೂ ನಿರ್ಧಾರ ತಗೋಬೇಕು, ದಿಟ್ಟ ನಿರ್ಧಾರ. ವಿರೋಧ ಪಕ್ಷ ಆಗ್ಬಿಡು, ಇನ್ನೊಂದು ಪಕ್ಷ ಆಗ್ಬಿಡು, ಸರ್ಕಾರ ಅದಕ್ಕೆ ದಿಟ್ಟ ನಿರ್ಧಾರ ತಗೊಂಡು ಕನ್ನಡಿಗರ ಪರವಾಗಿ ಇರಬೇಕು. ಕನ್ನಡಿಗರಿಗೆ ಮೀಸಲಾತಿ ತರಲೇಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಜಲ ಆಗಲಿ, ನೆಲ ಆಗಲಿ, ಬೇರೆ ಕನ್ನಡ ಭಾಷೆ ಆಗಲಿ, ಕನ್ನಡ ಪರವಾಗಿ ಸರ್ಕಾರ ಇರಬೇಕು. ಅದ್ರ ಪರವಾಗಿ ಜನನೂ ಇರಬೇಕು. ಈಗ ಕನ್ನಡಿಗರ ಶಕ್ತಿ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಶಕ್ತಿ ಅಂದರೆ ಕರ್ನಾಟಕದ ಒಂದು ಇತಿಹಾಸದ ಶಕ್ತಿ ಅದು. ಕನ್ನಡ ಭಾಷೆಗೆ, ಕನ್ನಡ ನೆಲಕ್ಕೆ ಜಲಕ್ಕೆ ತುಂಬ ಶಕ್ತಿ ಇದೆ.
ಕನ್ನಡಿಗರು ಏನು ಅನ್ನೋದು ಈಗ ಗೊತ್ತಾಗುತ್ತೆ. ಇಷ್ಟು ದಿನ ಗೊತ್ತಿರಲಿಲ್ಲ ಅವ್ರಿಗೆ ಕನ್ನಡಿಗರು ಏನು ಅನ್ನೋದು ಇವಾಗ ಗೊತ್ತಾಗಿದೆ. ಪ್ರತಿಯೊಂದು ಬೇರೆ ಅಂಗಭಾಷೆಯವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಪಾಠ ಕಲ್ತಾಗಿದೆ ನೋಡಿ. ಮೊನ್ನೆ ರೈತರಿಗೆ ಪಂಚೆ ಅಂತಂದ್ಬಿಟ್ಟು ಒಂದು ಮಾಲ್ನವ್ರು ಇದು ಮಾಡಿದ್ರು, ಸಿಟಿ ಮಾಲ್ನವರು. ನೋಡಿ ಈಗ ಅವ್ರು ಬುದ್ಧಿ ಕಲ್ತರ, ಈಗ ಒಂದು ವಾರ ಕ್ಲೋಸ್ ಆಯ್ತಾ, ಅವ್ರಿಗೆ ಏನು ಅನ್ನೋದು ಗೊತ್ತಾಯ್ತಾ, ರೈತರಾಗಲಿ ಕನ್ನಡಿಗರಿಗೆ ಏನು ಅನ್ನೋದು ಗೊತ್ತಾಯಿತು ಇವಾಗ. ಅದೇ ಥರ ಪ್ರತಿ ಅಂಗಭಾಷೆನೂ ಪ್ರತಿಯೊಂದು ಇದ್ರೂ ಬೇರೆ ಭಾಷೆಯಲ್ಲಿ ಬೋರ್ಡ್ ಹಾಕ್ಬಾರ್ದು, ಎಲ್ಲ ಕನ್ನಡದಲ್ಲಿ ಇರಬೇಕು. ಅವನು ಯಾರೇ ಬೇಸ ಬರ್ಬಿಡಿ ಕನ್ನಡದಲ್ಲಿ ಇರಬೇಕು. ಆಮೇಲೆ ನೆಕ್ಸ್ಟ್ ಭಾಷೆ, ಎಲ್ಲ ಭಾಷೆನೂ ಇರಬೇಕು ಭಾರತದಲ್ಲಿ. ಬಟ್ ಏನು ಕನ್ನಡಿಗರಿಗೆ ಕನ್ನಡ ಭಾಷೆಯಲ್ಲಿ ಇರಬೇಕು ಯಾವುದು, ಅದು ತುಂಬ ಹೆಮ್ಮೆ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಕ್ಕೆ ಕನ್ನಡಿಗರೇ ಶಕ್ತಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈಗ ಫೋನ್ಪೇ ಬಾಯ್ಕಟ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಕನ್ನಡಿಗರ ಬಗ್ಗೆ ಫೋನ್ಪೇ ಮಾಲೀಕರು ಕೂಡ ಒಂದು ರೀತಿ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಆ ಕಾರಣಕ್ಕಾಗಿ ಇವಾಗ ಬಾಯ್ಕಟ್ ಮಾಡಿದ್ದಾರೆ. ಕನ್ನಡಿಗರ ಶಕ್ತಿ ಅಂತಂದರೆ ಕನ್ನಡಿಗರು ಎಲ್ಲರೂ ಒಗ್ಗೂಡಿ ಅದು ಒಂದು ಬಾಯ್ಕಟ್ ಮಾಡಿದ್ರಿಂದ ಅವರು CEO ಅವರು ಕ್ಷಮೆ ಯಾಚನೆಯನ್ನು ಕೋರಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಸಿ ಅವರು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಪ್ರಯತ್ನ ಇಲ್ಲ. ಆ್ಯಕ್ಚುಲಿ ಫಸ್ಟ್ ಕನ್ನಡಿಗರ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮಾಡಬೇಕು. ಎಲ್ಲರೂ ಕನ್ನಡ ಆದಮೇಲೆ ನೆಕ್ಸ್ಟ್ ಬೇರೆಯವರಿಗೆ ಪ್ರಿಫರೆನ್ಸ್ ಮಾಡಬೇಕಾಗತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ಖಾಸಗಿ ಕಂಪನಿಗಳ ಮೀಸಲಾತಿ ಬಗ್ಗೆ ಏನು ಹೇಳ್ತೀರಾ ಸರ್? ಕನ್ನಡಿಗ ಮೀಸಲಾತಿ ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಕನ್ನಡಿಗರು ಎಷ್ಟು ಜನ ಇರ್ತಾರೋ ಅವ್ರಿಗೆ ಮಾಡಿ, ಮಿಕ್ಕಿದವ್ರು ಬೇರೆ ಬರ್ತಾರಲ್ಲ, ಔಟ್ ಸೈಡ್ ಅವ್ರು ಬರ್ತಾರಲ್ವ, ಅವ್ರು ಮೀಸಲಾತಿ ಕೊಡಲೇರಿ. ಫಸ್ಟ್ ಪ್ರಿಫರೆನ್ಸ್ ಮೀಸಲಾತಿ ಕನ್ನಡದವ್ರಿಗೆ ಕೊಡಬೇಕು ಮೇಯ್ನ್. ಈಗ ಪ್ರಿಫರೆನ್ಸ್ ಸಿಗ್ತಾ ಇದೆ ಕನ್ನಡಿಗರಿಗೆ, ಯುವತಿಯರಿಗೆ ಅಂತ ಅನ್ನಿಸ್ತಾ ಇದೆಯಾ? ಸದ್ಯಕ್ಕೆ ನನಗೆ ಅನಿಸೋ ಪ್ರಕಾರ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಔಟ್ ಸೈಡರ್ಸ್ ಬರೋರಿಗೆ ಜಾಸ್ತಿ ಅವ್ರಿಗೆ ಸಿಗ್ತಿದೆ ಅಂತ ಅನಿಸ್ತಿದೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕನ್ನಡದವ್ರಿಗೆ ಸಿಗಬೇಕು. ಯಾವುದೋ ದೇಶದಿಂದ ಬರ್ತಾರೆ, ಕಂಪನಿಗಳನ್ನ ಕಟ್ತಾರೆ, ಅವರ ಅಗತ್ಯವನ್ನ ತೀರಿಸ್ಕೊಂಡು ಹೋಗ್ತಾರೆ, ಆಮೇಲೆ ಕನ್ನಡಿಗರನ್ನೇ ದೂಷಿಸ್ತಾರೆ. ಅಂತಹ ವ್ಯಕ್ತಿಗಳಿಗೆ, ಅಂತಹ ಖಾಸಗಿ ಕಂಪನಿಗಳಿಗೆ ಏನು ಹೇಳ್ತೀರಾ ಸರ್? ಅಂಥವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಇಲ್ಲಿ ಬಂದಾಗ ಇಲ್ಲಿಂದ ಅವ್ರು ದುಡಿಮೆ ಮಾಡ್ಕೊಂಡೋಗೆಲ್ಲ ಹೋಗ್ಬೇಕಾದ್ರೆ ಫಸ್ಟ್ ಕನ್ನಡ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ನೆಕ್ಸ್ಟ್ ಅವ್ರು ಏನು ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಬರೀ ನಮ್ಮವ್ರಿಗೆಲ್ಲ ಮೋಸ ಮಾಡಿ ಅವ್ರಿಗೆ ಹೋಗ್ತಾರೆ ಅಂದರೆ ಏನು ಪ್ರಯತ್ನ ಆಗಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ. ಬಟ್ ಕನ್ನಡವ್ರಿಗೆ ಲಾಸ್ ಆಗುತ್ತೆ. ಓವರ್ ಆಗಿ ಕನ್ನಡಿಗರಿಗೆ ಏನು ಹೇಳ್ತೀರಾ? ಅಂದರೆ ಈಗ ತಾನೇ ಎಜುಕೇಷನ್ ಮುಗಿಸ್ಕೊಂಡು ಕೆಲಸ ಅಂತ ಹುಡ್ಕೊಂಡು ಬರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಓವರ್ ಆಲ್ ಎಲ್ಲರಿಗೂ ಕನ್ನಡ ಎಲ್ಲ ಎಜುಕೇಷನ್ ಮುಗಿಸ್ಕೊಂಡ್ಬಂದರೆ ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕದಲ್ಲಿ ಜಾಸ್ತಿ ಕೆಲಸ ಮಾಡಬೇಕು, ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಹೇಳ್ಬೇಕು ಅಂತ ಹೇಳಿದ್ರೆ. ಮಿಕ್ಕಿದ ಆಮೇಲೆ ಇಲ್ಲ ಅಂತೇಳಿ ಆಮೇಲೆ ಬೇರೆ ಕಡೆ ನೋಡಬೇಕಾಗ್ತದೆ. Speed Plus Karnataka.